ಬಹಳ ಪರ್ಸನಲ್ ಆಗಿ ಇರಾನ್ ಅನ್ನ ಸರ್ವನಾಶ ಮಾಡಬೇಕು ಅಂತ ಹೇಳಿ ಹೊರಟಿದೆ. ಇರಾನ್ ಏನು ಕಮ್ಮಿ ಇಲ್ಲ, ಅಮೆರಿಕದ ಪ್ರಮುಖ ನೆಲೆಗಳನ್ನ, ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದೆ. ಈಗ ಅಮೆರಿಕವನ್ನ ಇನ್ನಷ್ಟು ತೀಕ್ಷ್ಣವಾಗಿ ಎದುರಿಸುವಂತಹ ಇರಾನ್ನ ನಡೆಗೆ ಅಥವಾ ಇರಾನ್ನ ನಿಲುವಿಗೆ ಒಂದಷ್ಟು ರೆಕ್ಕೆ ಪುಕ್ಕ ಬಂದಂಗಾಗಿದೆ. ಹೇಗೆ ಕೇಳಿದ್ರೆ, ಅಮೆರಿಕದ ಮಿಲಿಟರಿ ನೆಲೆಯಲ್ಲೇ ಹಾರಾಡಿದ್ದಾವೆ ಡ್ರೋನ್ಗಳು. ಸೇನಾ ಮುಖ್ಯಸ್ಥನ ಮನೆಯ ಪಕ್ಕದಲ್ಲೇ ಡ್ರೋನ್ ಹಾರಾಟ ಮಾಡಿದೆ. ಯುಎಸ್ ಮಿಲಿಟರಿ ನೆಲೆಗಳಿಗೆ ಹೆಚ್ಚುವರಿ ಭದ್ರತಾ ವ್ಯವಸ್ಥೆಯನ್ನ ನಿಯೋಜಿಸಲಾಗಿದೆ. ಸೇನಾಧಿಕಾರಿಗಳಿಗೆ ಹೈ ಸೆಕ್ಯೂರಿಟಿಯನ್ನ ಯುಎಸ್ ಒದಗಿಸಿದೆ. ಅಮೆರಿಕದ ನೆಲಕ್ಕೂ ಕೂಡ ಇರಾನ್ನ ದಾಳಿಯ ಆತಂಕ ಎದುರಾಗಿದೆ. ಭಾರಿ ಭದ್ರತೆಯ ವಾಷಿಂಗ್ಟನ್ನಲ್ಲಿ ಅಜ್ಞಾತ ಡ್ರೋನ್ಗಳು ಪತ್ತೆಯಾಗಿದ್ದಾವೆ. ಅಮೆರಿಕ ಮಿಲಿಟರಿ ನೆಲೆಯಲ್ಲೇ ಈ ಡ್ರೋನ್ಗಳು ಹಾರಾಡಿರೋದು. ಅಮೆರಿಕಕ್ಕೂ ಕೂಡ ನಿನ್ನನ್ನೂ ನಾನು ಬಿಡೋದಿಲ್ಲ ಅಂತ ಹೇಳಿ ಬಹಳ ಎಚ್ಚರಿಕೆಯನ್ನು ಕೊಟ್ಟಂಗಿದೆ ಇರಾನ್. ಹಾಗಾದ್ರೆ ಅಮೆರಿಕ ಈ ಹೊತ್ತಿಗೆ ಏನ್ ಮಾಡ್ತಾ ಇದೆ? ಅಮೆರಿಕ ತನ್ನ ಫ್ರಂಟ್ ಲೈನ್ ಕಮಾಂಡೋಗಳನ್ನ ಈಗ ಹೈ ಸೆಕ್ಯೂರಿಟಿಯೊಂದಿಗೆ ಅವರನ್ನ ಸಂಪೂರ್ಣವಾಗಿ ಅವರನ್ನ ಈಗ ಗಾರ್ಡ್ ಮಾಡೋ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಹೇಗೆಲ್ಲ ನಾವು ಪ್ರತಿರೋಧವನ್ನ ಒಡ್ಡಬಹುದು ಅನ್ನೋದರ ಬಗ್ಗೆ ತೀರ್ಮಾನವನ್ನ ಮಾಡುತ್ತಿದೆ. ಬೇರೆ ಬೇರೆ ರೀತಿಯಲ್ಲಿ ಇರಾನ್ ಅನ್ನ ಹೇಗೆ ಕಟ್ಟಿ ಹಾಕಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಮಾಡುತ್ತಿದೆ. ಅಮೆರಿಕ ಬಹಳ ಪರ್ಸನಲ್ ಆಗಿ ಇರಾನ್ ಅನ್ನ ಸರ್ವನಾಶ ಮಾಡಬೇಕು ಅಂತ ಹೇಳಿ ಹೊರಟಿದೆ. ಇರಾನ್ ಏನು ಕಮ್ಮಿ ಇಲ್ಲ, ಅಮೆರಿಕದ ಪ್ರಮುಖ ನೆಲೆಗಳನ್ನ, ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದೆ. ಈಗ ಅಮೆರಿಕವನ್ನ ಇನ್ನಷ್ಟು ತೀಕ್ಷ್ಣವಾಗಿ ಎದುರಿಸುವಂತಹ ಇರಾನ್ನ ನಡೆಗೆ ಅಥವಾ ಇರಾನ್ನ ನಿಲುವಿಗೆ ಒಂದಷ್ಟು ರೆಕ್ಕೆ ಪುಕ್ಕ ಬಂದಂಗಾಗಿದೆ. ಹೇಗೆ ಕೇಳಿದ್ರೆ, ಅಮೆರಿಕದ ಮಿಲಿಟರಿ ನೆಲೆಯಲ್ಲೇ ಹಾರಾಡಿದ್ದಾವೆ ಡ್ರೋನ್ಗಳು. ಸೇನಾ ಮುಖ್ಯಸ್ಥನ ಮನೆಯ ಪಕ್ಕದಲ್ಲೇ ಡ್ರೋನ್ ಹಾರಾಟ ಮಾಡಿದೆ. ಯುಎಸ್ ಮಿಲಿಟರಿ ನೆಲೆಗಳಿಗೆ ಹೆಚ್ಚುವರಿ ಭದ್ರತಾ ವ್ಯವಸ್ಥೆಯನ್ನ ನಿಯೋಜಿಸಲಾಗಿದೆ. ಸೇನಾಧಿಕಾರಿಗಳಿಗೆ ಹೈ ಸೆಕ್ಯೂರಿಟಿಯನ್ನ ಯುಎಸ್ ಒದಗಿಸಿದೆ. ಅಮೆರಿಕದ ನೆಲಕ್ಕೂ ಕೂಡ ಇರಾನ್ನ ದಾಳಿಯ ಆತಂಕ ಎದುರಾಗಿದೆ. ಭಾರಿ ಭದ್ರತೆಯ ವಾಷಿಂಗ್ಟನ್ನಲ್ಲಿ ಅಜ್ಞಾತ ಡ್ರೋನ್ಗಳು ಪತ್ತೆಯಾಗಿದ್ದಾವೆ. ಅಮೆರಿಕ ಮಿಲಿಟರಿ ನೆಲೆಯಲ್ಲೇ ಈ ಡ್ರೋನ್ಗಳು ಹಾರಾಡಿರೋದು. ಅಮೆರಿಕಕ್ಕೂ ಕೂಡ ನಿನ್ನನ್ನೂ ನಾನು ಬಿಡೋದಿಲ್ಲ ಅಂತ ಹೇಳಿ ಬಹಳ ಎಚ್ಚರಿಕೆಯನ್ನು ಕೊಟ್ಟಂಗಿದೆ ಇರಾನ್. ಹಾಗಾದ್ರೆ ಅಮೆರಿಕ ಈ ಹೊತ್ತಿಗೆ ಏನ್ ಮಾಡ್ತಾ ಇದೆ? ಅಮೆರಿಕ ತನ್ನ ಫ್ರಂಟ್ ಲೈನ್ ಕಮಾಂಡೋಗಳನ್ನ ಈಗ ಹೈ ಸೆಕ್ಯೂರಿಟಿಯೊಂದಿಗೆ ಅವರನ್ನ ಸಂಪೂರ್ಣವಾಗಿ ಅವರನ್ನ ಈಗ ಗಾರ್ಡ್ ಮಾಡೋ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಹೇಗೆಲ್ಲ ನಾವು ಪ್ರತಿರೋಧವನ್ನ ಒಡ್ಡಬಹುದು ಅನ್ನೋದರ ಬಗ್ಗೆ ತೀರ್ಮಾನವನ್ನ ಮಾಡುತ್ತಿದೆ. ಬೇರೆ ಬೇರೆ ರೀತಿಯಲ್ಲಿ ಇರಾನ್ ಅನ್ನ ಹೇಗೆ ಕಟ್ಟಿ ಹಾಕಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಮಾಡುತ್ತಿದೆ. ಅಮೆರಿಕ ಬಹಳ ಪರ್ಸನಲ್ ಆಗಿ ಇರಾನ್ ಅನ್ನ ಸರ್ವನಾಶ ಮಾಡಬೇಕು ಅಂತ ಹೇಳಿ ಹೊರಟಿದೆ. ಇರಾನ್ ಏನು ಕಮ್ಮಿ ಇಲ್ಲ, ಅಮೆರಿಕದ ಪ್ರಮುಖ ನೆಲೆಗಳನ್ನ, ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದೆ. ಈಗ ಅಮೆರಿಕವನ್ನ ಇನ್ನಷ್ಟು ತೀಕ್ಷ್ಣವಾಗಿ ಎದುರಿಸುವಂತಹ ಇರಾನ್ನ ನಡೆಗೆ ಅಥವಾ ಇರಾನ್ನ ನಿಲುವಿಗೆ ಒಂದಷ್ಟು ರೆಕ್ಕೆ ಪುಕ್ಕ ಬಂದಂಗಾಗಿದೆ. ಹೇಗೆ ಕೇಳಿದ್ರೆ, ಅಮೆರಿಕದ ಮಿಲಿಟರಿ ನೆಲೆಯಲ್ಲೇ ಹಾರಾಡಿದ್ದಾವೆ ಡ್ರೋನ್ಗಳು. ಸೇನಾ ಮುಖ್ಯಸ್ಥನ ಮನೆಯ ಪಕ್ಕದಲ್ಲೇ ಡ್ರೋನ್ ಹಾರಾಟ ಮಾಡಿದೆ. ಯುಎಸ್ ಮಿಲಿಟರಿ ನೆಲೆಗಳಿಗೆ ಹೆಚ್ಚುವರಿ ಭದ್ರತಾ ವ್ಯವಸ್ಥೆಯನ್ನ ನಿಯೋಜಿಸಲಾಗಿದೆ. ಸೇನಾಧಿಕಾರಿಗಳಿಗೆ ಹೈ ಸೆಕ್ಯೂರಿಟಿಯನ್ನ ಯುಎಸ್ ಒದಗಿಸಿದೆ. ಅಮೆರಿಕದ ನೆಲಕ್ಕೂ ಕೂಡ ಇರಾನ್ನ ದಾಳಿಯ ಆತಂಕ ಎದುರಾಗಿದೆ. ಭಾರಿ ಭದ್ರತೆಯ ವಾಷಿಂಗ್ಟನ್ನಲ್ಲಿ ಅಜ್ಞಾತ ಡ್ರೋನ್ಗಳು ಪತ್ತೆಯಾಗಿದ್ದಾವೆ. ಅಮೆರಿಕ ಮಿಲಿಟರಿ ನೆಲೆಯಲ್ಲೇ ಈ ಡ್ರೋನ್ಗಳು ಹಾರಾಡಿರೋದು. ಅಮೆರಿಕಕ್ಕೂ ಕೂಡ ನಿನ್ನನ್ನೂ ನಾನು ಬಿಡೋದಿಲ್ಲ ಅಂತ ಹೇಳಿ ಬಹಳ ಎಚ್ಚರಿಕೆಯನ್ನು ಕೊಟ್ಟಂಗಿದೆ ಇರಾನ್. ಹಾಗಾದ್ರೆ ಅಮೆರಿಕ ಈ ಹೊತ್ತಿಗೆ ಏನ್ ಮಾಡ್ತಾ ಇದೆ? ಅಮೆರಿಕ ತನ್ನ ಫ್ರಂಟ್ ಲೈನ್ ಕಮಾಂಡೋಗಳನ್ನ ಈಗ ಹೈ ಸೆಕ್ಯೂರಿಟಿಯೊಂದಿಗೆ ಅವರನ್ನ ಸಂಪೂರ್ಣವಾಗಿ ಅವರನ್ನ ಈಗ ಗಾರ್ಡ್ ಮಾಡೋ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಹೇಗೆಲ್ಲ ನಾವು ಪ್ರತಿರೋಧವನ್ನ ಒಡ್ಡಬಹುದು ಅನ್ನೋದರ ಬಗ್ಗೆ ತೀರ್ಮಾನವನ್ನ ಮಾಡುತ್ತಿದೆ. ಬೇರೆ ಬೇರೆ ರೀತಿಯಲ್ಲಿ ಇರಾನ್ ಅನ್ನ ಹೇಗೆ ಕಟ್ಟಿ ಹಾಕಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಮಾಡುತ್ತಿದೆ. ಅಮೆರಿಕ
ಬಹಳ ಪರ್ಸನಲ್ ಆಗಿ ಇರಾನ್ ಅನ್ನ ಸರ್ವನಾಶ ಮಾಡಬೇಕು ಅಂತ ಹೇಳಿ ಹೊರಟಿದೆ. ಇರಾನ್ ಏನು ಕಮ್ಮಿ ಇಲ್ಲ, ಅಮೆರಿಕದ ಪ್ರಮುಖ ನೆಲೆಗಳನ್ನ, ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದೆ. ಈಗ ಅಮೆರಿಕವನ್ನ ಇನ್ನಷ್ಟು ತೀಕ್ಷ್ಣವಾಗಿ ಎದುರಿಸುವಂತಹ ಇರಾನ್ನ ನಡೆಗೆ ಅಥವಾ ಇರಾನ್ನ ನಿಲುವಿಗೆ ಒಂದಷ್ಟು ರೆಕ್ಕೆ ಪುಕ್ಕ ಬಂದಂಗಾಗಿದೆ. ಹೇಗೆ ಕೇಳಿದ್ರೆ, ಅಮೆರಿಕದ ಮಿಲಿಟರಿ ನೆಲೆಯಲ್ಲೇ ಹಾರಾಡಿದ್ದಾವೆ ಡ್ರೋನ್ಗಳು. ಸೇನಾ ಮುಖ್ಯಸ್ಥನ ಮನೆಯ ಪಕ್ಕದಲ್ಲೇ ಡ್ರೋನ್ ಹಾರಾಟ ಮಾಡಿದೆ. ಯುಎಸ್ ಮಿಲಿಟರಿ ನೆಲೆಗಳಿಗೆ ಹೆಚ್ಚುವರಿ ಭದ್ರತಾ ವ್ಯವಸ್ಥೆಯನ್ನ ನಿಯೋಜಿಸಲಾಗಿದೆ. ಸೇನಾಧಿಕಾರಿಗಳಿಗೆ ಹೈ ಸೆಕ್ಯೂರಿಟಿಯನ್ನ ಯುಎಸ್ ಒದಗಿಸಿದೆ. ಅಮೆರಿಕದ ನೆಲಕ್ಕೂ ಕೂಡ ಇರಾನ್ನ ದಾಳಿಯ ಆತಂಕ ಎದುರಾಗಿದೆ. ಭಾರಿ ಭದ್ರತೆಯ ವಾಷಿಂಗ್ಟನ್ನಲ್ಲಿ ಅಜ್ಞಾತ ಡ್ರೋನ್ಗಳು ಪತ್ತೆಯಾಗಿದ್ದಾವೆ. ಅಮೆರಿಕ ಮಿಲಿಟರಿ ನೆಲೆಯಲ್ಲೇ ಈ ಡ್ರೋನ್ಗಳು ಹಾರಾಡಿರೋದು. ಅಮೆರಿಕಕ್ಕೂ ಕೂಡ ನಿನ್ನನ್ನೂ ನಾನು ಬಿಡೋದಿಲ್ಲ ಅಂತ ಹೇಳಿ ಬಹಳ ಎಚ್ಚರಿಕೆಯನ್ನು ಕೊಟ್ಟಂಗಿದೆ ಇರಾನ್. ಹಾಗಾದ್ರೆ ಅಮೆರಿಕ ಈ ಹೊತ್ತಿಗೆ ಏನ್ ಮಾಡ್ತಾ ಇದೆ? ಅಮೆರಿಕ ತನ್ನ ಫ್ರಂಟ್ ಲೈನ್ ಕಮಾಂಡೋಗಳನ್ನ ಈಗ ಹೈ ಸೆಕ್ಯೂರಿಟಿಯೊಂದಿಗೆ ಅವರನ್ನ ಸಂಪೂರ್ಣವಾಗಿ ಅವರನ್ನ ಈಗ ಗಾರ್ಡ್ ಮಾಡೋ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಹೇಗೆಲ್ಲ ನಾವು ಪ್ರತಿರೋಧವನ್ನ ಒಡ್ಡಬಹುದು ಅನ್ನೋದರ ಬಗ್ಗೆ ತೀರ್ಮಾನವನ್ನ ಮಾಡುತ್ತಿದೆ. ಬೇರೆ ಬೇರೆ ರೀತಿಯಲ್ಲಿ ಇರಾನ್ ಅನ್ನ ಹೇಗೆ ಕಟ್ಟಿ ಹಾಕಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಮಾಡುತ್ತಿದೆ. ಅಮೆರಿಕ ಬಹಳ ಪರ್ಸನಲ್ ಆಗಿ ಇರಾನ್ ಅನ್ನ ಸರ್ವನಾಶ ಮಾಡಬೇಕು ಅಂತ ಹೇಳಿ ಹೊರಟಿದೆ. ಇರಾನ್ ಏನು ಕಮ್ಮಿ ಇಲ್ಲ, ಅಮೆರಿಕದ ಪ್ರಮುಖ ನೆಲೆಗಳನ್ನ, ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದೆ. ಈಗ ಅಮೆರಿಕವನ್ನ ಇನ್ನಷ್ಟು ತೀಕ್ಷ್ಣವಾಗಿ ಎದುರಿಸುವಂತಹ ಇರಾನ್ನ ನಡೆಗೆ ಅಥವಾ ಇರಾನ್ನ ನಿಲುವಿಗೆ ಒಂದಷ್ಟು ರೆಕ್ಕೆ ಪುಕ್ಕ ಬಂದಂಗಾಗಿದೆ. ಹೇಗೆ ಕೇಳಿದ್ರೆ, ಅಮೆರಿಕದ ಮಿಲಿಟರಿ ನೆಲೆಯಲ್ಲೇ ಹಾರಾಡಿದ್ದಾವೆ ಡ್ರೋನ್ಗಳು. ಸೇನಾ ಮುಖ್ಯಸ್ಥನ ಮನೆಯ ಪಕ್ಕದಲ್ಲೇ ಡ್ರೋನ್ ಹಾರಾಟ ಮಾಡಿದೆ. ಯುಎಸ್ ಮಿಲಿಟರಿ ನೆಲೆಗಳಿಗೆ ಹೆಚ್ಚುವರಿ ಭದ್ರತಾ ವ್ಯವಸ್ಥೆಯನ್ನ ನಿಯೋಜಿಸಲಾಗಿದೆ. ಸೇನಾಧಿಕಾರಿಗಳಿಗೆ ಹೈ ಸೆಕ್ಯೂರಿಟಿಯನ್ನ ಯುಎಸ್ ಒದಗಿಸಿದೆ. ಅಮೆರಿಕದ ನೆಲಕ್ಕೂ ಕೂಡ ಇರಾನ್ನ ದಾಳಿಯ ಆತಂಕ ಎದುರಾಗಿದೆ. ಭಾರಿ ಭದ್ರತೆಯ ವಾಷಿಂಗ್ಟನ್ನಲ್ಲಿ ಅಜ್ಞಾತ ಡ್ರೋನ್ಗಳು ಪತ್ತೆಯಾಗಿದ್ದಾವೆ. ಅಮೆರಿಕ ಮಿಲಿಟರಿ ನೆಲೆಯಲ್ಲೇ ಈ ಡ್ರೋನ್ಗಳು ಹಾರಾಡಿರೋದು. ಅಮೆರಿಕಕ್ಕೂ ಕೂಡ ನಿನ್ನನ್ನೂ ನಾನು ಬಿಡೋದಿಲ್ಲ ಅಂತ ಹೇಳಿ ಬಹಳ ಎಚ್ಚರಿಕೆಯನ್ನು ಕೊಟ್ಟಂಗಿದೆ ಇರಾನ್. ಹಾಗಾದ್ರೆ ಅಮೆರಿಕ ಈ ಹೊತ್ತಿಗೆ ಏನ್ ಮಾಡ್ತಾ ಇದೆ? ಅಮೆರಿಕ ತನ್ನ ಫ್ರಂಟ್ ಲೈನ್ ಕಮಾಂಡೋಗಳನ್ನ ಈಗ ಹೈ ಸೆಕ್ಯೂರಿಟಿಯೊಂದಿಗೆ ಅವರನ್ನ ಸಂಪೂರ್ಣವಾಗಿ ಅವರನ್ನ ಈಗ ಗಾರ್ಡ್ ಮಾಡೋ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಹೇಗೆಲ್ಲ ನಾವು ಪ್ರತಿರೋಧವನ್ನ ಒಡ್ಡಬಹುದು ಅನ್ನೋದರ ಬಗ್ಗೆ ತೀರ್ಮಾನವನ್ನ ಮಾಡುತ್ತಿದೆ. ಬೇರೆ ಬೇರೆ ರೀತಿಯಲ್ಲಿ ಇರಾನ್ ಅನ್ನ ಹೇಗೆ ಕಟ್ಟಿ ಹಾಕಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಮಾಡುತ್ತಿದೆ. ಅಮೆರಿಕ ಬಹಳ ಪರ್ಸನಲ್ ಆಗಿ ಇರಾನ್ ಅನ್ನ ಸರ್ವನಾಶ ಮಾಡಬೇಕು ಅಂತ ಹೇಳಿ ಹೊರಟಿದೆ. ಇರಾನ್ ಏನು ಕಮ್ಮಿ ಇಲ್ಲ, ಅಮೆರಿಕದ ಪ್ರಮುಖ ನೆಲೆಗಳನ್ನ, ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿದೆ. ಈಗ ಅಮೆರಿಕವನ್ನ ಇನ್ನಷ್ಟು ತೀಕ್ಷ್ಣವಾಗಿ ಎದುರಿಸುವಂತಹ ಇರಾನ್ನ ನಡೆಗೆ ಅಥವಾ ಇರಾನ್ನ ನಿಲುವಿಗೆ ಒಂದಷ್ಟು ರೆಕ್ಕೆ ಪುಕ್ಕ ಬಂದಂಗಾಗಿದೆ. ಹೇಗೆ ಕೇಳಿದ್ರೆ, ಅಮೆರಿಕದ ಮಿಲಿಟರಿ ನೆಲೆಯಲ್ಲೇ ಹಾರಾಡಿದ್ದಾವೆ ಡ್ರೋನ್ಗಳು. ಸೇನಾ ಮುಖ್ಯಸ್ಥನ ಮನೆಯ ಪಕ್ಕದಲ್ಲೇ ಡ್ರೋನ್ ಹಾರಾಟ ಮಾಡಿದೆ. ಯುಎಸ್ ಮಿಲಿಟರಿ